ದೇವಕಿ, ಅಪ್ಪ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ನಿನ್ನ ಒಳ್ಳೇದಕ್ಕೋಸ್ಕರ. ನನ್ನ ಒಳ್ಳೇದಕ್ಕೋ ಕೆಟ್ಟದಕ್ಕೋ ನನಗೆ ಗೊತ್ತಿಲ್ಲ ಅಣ್ಣ. ಆದ್ರೆ ಸುಳ್ಳು ಹೇಳಿ ನಂಬಿಸೋ ಅವಶ್ಯಕತೆ ಏನಿತ್ತು? ಹೋಗ್ಲಿ, ನೀನಾದ್ರೂ ನನ್ನ ಹತ್ರ ಸತ್ಯ ಹೇಳ್ಬಹುದಾಗಿತ್ತಲ್ಲ, ಯಾಕೆ ಹೇಳಲಿಲ್ಲ? ಇವರು ಹೇಳ್ಬೇಡ ಅಂತ ತಾಕೀತ್ ಮಾಡಿದ್ರ? ಮಗಳೇ, ಹಾಗೆಲ್ಲ ಏನೂ ಇಲ್ಲ. ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ನೀನು ಭಾಳ ಚೆನ್ನಾಗಿರ್ಬೇಕು, ಇಂಥ ದುಷ್ಟನ ಕೈಲಿ ಸಿಕ್ಕಾಕೊಂಡು ನಿನ್ನ ಜೀವನ ಹಾಳಾಗಬಾರ್ದು ಅಂತ ಸುಳ್ಳು ಹೇಳಿದ್ದೀನಿ. ಅದರಿಂದ ಏನ್ ಲಾಭ ಆಯ್ತು? ನನ್ನ ಅರ್ಧ ಜೀವನನ ಇವನ್ ನೆನಪಲ್ಲಿ ಕಳೆಯೋ ಹಾಗೆ ಮಾಡಿದ್ರಿ. ನಿಮ್ ಮುಂದೆ ನಗ್ತಾ ಇದ್ದಿದ್ ಮಾತ್ರಕ್ಕೆ ನನ್ನ ಮನಸ್ಸಲ್ಲಿ ಏನು ನೋವಿಲ್ಲ ಅಂತ ನೀವು ಹೇಗೆ ಅನ್ಕೊಂಡ್ರಿ? ನಾನು ಅಷ್ಟೇ ದೇವಕಿ, ನಿನ್ನ ಬಿಟ್ಟು ಬದುಕೋಕೆ ತುಂಬಾ ಕಷ್ಟಪಟ್ಟೆ. ನಿನ್ನ ನೋಡಬೇಕು, ಮಾತಾಡಿಸ್ಬೇಕು, ಎಲ್ಲ ಸತ್ಯಗಳನ್ನ ಹೇಳ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಅದಕ್ಕೆಲ್ಲ ಅಡ್ಡ ಬಂದಿದ್ದು ನಿಮ್ಮಪ್ಪ ಧರ್ಮರಾಜ್. ಇವರು ನಮ್ಮಿಬ್ರು ಬಾಳ್ಗೆ ವಿಲನ್ ಆಗ್ಬಿಟ್ರು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ನಮ್ಮಿಬ್ಬರನ್ನ ದೂರ ಮಾಡಿ ಪಾಪಿ ಇವನು. ಇವನಿಗೆ ನಿನ್ನ ಅಪ್ಪ ಆಗ ಯೋಗ್ಯತೆ ಇಲ್ಲ. ಇವನು ಇನ್ನೊಂದ್ಸಲ ನೀನ್ ಅವ್ರನ್ನ ಏಕವಚನದಲ್ಲಿ ಕರೆದ್ರೆ ಚೆನ್ನಾಗಿರಲ್ಲ ಜೈ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಇಷ್ಟು ವರ್ಷ ಕಣ್ಣು ಕಾಣಿಸ್ಕೊಳ್ದೇ ಇರೋ ನಿನಗೂ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿರೋ ಅವರಿಗೂ ತುಂಬಾ ವ್ಯತ್ಯಾಸ ಇದೆ. ಮಗಳಾಗಿ ಅವ್ರ ವಿರುದ್ಧವಾಗಿ ಅಥವಾ ಪರವಾಗಿ ಮಾತಾಡೋಕ್ ಹಕ್ಕಿರೋದು ನನಗೂ ಮಾತ್ರ, ನಿನಗಲ್ಲ. ನಮ್ಮಿಬ್ರು ಜೀವನದಲ್ಲಿ ಇಷ್ಟೆಲ್ಲ ಆಟ ಆಡಿದ್ದಾರೆ ಅಂತ ಗೊತ್ತಿದ್ರು ನೀನು ಇವ್ರನ್ನ ನಂಬ್ತೀಯ? ಅದೆಲ್ಲ ನಿನಗ್ ಬೇಕಾಗಿಲ್ಲ ಜೈ. ಈಗ ನೀನ್ ನನ್ನನ್ನ ಕಿತ್ಕೊಳಕ್ ನೋಡಿದ್ರೆ ಅದು ಯಾವತ್ತಿಗೂ ಸಾಧ್ಯ ಇಲ್ಲ ಜೈ. ನಾನ್ ನಿನಗ್ ಸಿಗೋದಿಲ್ಲ ಅಂತ ಅವಾಗ್ಲೇ ಹೇಳಿದೀನಿ. ಈಗ ನೀನು ನನ್ನ ವಿರುದ್ಧ ಅವ್ರನ್ನ ಎತ್ಕಟ್ಟಿ ನನ್ನನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಡ. ಅದು ಯಾವತ್ತಿಗೂ ಸಾಧ್ಯ ಆಗೋದಿಲ್ಲ. ಅವ್ರು ನನಗೇನೇ ಮಾಡಿರ್ಬೋದು, ಆದ್ರೆ ಅವ್ರು ನನಗಪ್ಪ. ಮರದಿಂದ ಹಣ್ಣು ಬಿದ್ದಾಗ ಆ ಹಣ್ಣನ್ನ ಯಾರೇ ಎತ್ಕೊಂಡ್ರು ಅದು ಆ ಮರದ್ದೇ ಅನ್ನಿಸ್ಕೊಳ್ಳುತ್ತೆ ಹೊರತು ಬೇರೆ ಮರದ ಅನ್ನಿಸ್ಕೊಳ್ಳಲ್ಲ. ಹಾಗೆ ಅವ್ರು ಏನೇ ಮಾಡಿದ್ರು ನನ್ನ ಅಪ್ಪನೇ. ಹೋಗು ಹೋಗು. ನಿಮ್ಮ ಅಪ್ಪನ ಮುಂದೆ ಡೈಲಾಗ್ ಹೊಡೆದ ತಕ್ಷಣ ನೀನು ನನ್ನಿಂದ ದೂರ ಆಗೋಕ್ಕೆ ಸಾಧ್ಯ ಇಲ್ಲ. ನೀನು ಇವತ್ತು ನಿಮ್ಮ ಅಪ್ಪನ ಪರವಾಗಿ ಮಾತಾಡಿರಬಹುದು, ಆದರೆ ಅಪ್ಪ ಅಂದ್ಕೊಂಡಿರೋ ಅವನು ನಿನ್ನ ವಿರುದ್ಧ ನಿಂತ್ಕೊಳ್ಳೋ ದಿನ ದೂರ ಇಲ್ಲ. ಅವತ್ತು ನಿನ್ನೆಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ. ಏನಾಯ್ತು?
ನೀನು ಖುಷಿಯಾಗೂ ಇಲ್ಲ, ಕಾಲೇಜಿಗೂ ಹೋಗ್ತಾ ಇಲ್ಲ. ಕಾಲೇಜಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ನೀನು ಹೀಗೆ ಮೌನವಾಗಿದ್ರೆ ನನಗೇನು ಅರ್ಥ ಆಗಬೇಕು ಹೇಳು? ಹಾಗೆಲ್ಲ ಏನೂ ಇಲ್ಲ ಅಪ್ಪ, ಸ್ವಲ್ಪ ಸ್ಟಡೀಸ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದೆ ಅಷ್ಟೇ. ದಟ್ಟಕ್ಕೆ ಸುಳ್ಳು ಹೇಳೋದಕ್ಕೂ ಬರಲ್ವಲ್ಲ ನಿನಗೆ? ನೀನು ನಿನ್ನ ಅಕ್ಕನಷ್ಟೇ ಜಾಣೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ಓದಿನ ಬಗ್ಗೆ ಯೋಚನೆ ಮಾಡ್ತಿದ್ದೀಯ ಅಂತಂದ್ರೆ ನಾನು ನಂಬೇಕಾ? ಹೋಗ್ಲಿ ಬಿಡು. ಅಮ್ಮ ಏನಾದರೂ ಅಂದ್ಲ? ಇಲ್ಲಪ್ಪ. ಮತ್ತೆ ಯಾಕೆ 2-3 ದಿನದಿಂದ ಹೀಗೆ ಡಲ್ ಆಗಿದೆಯಾ? ನೀನು ಹೀಗಿದ್ರೆ ಈ ಅಪ್ಪನ ಮನಸ್ಸಿಗೆ ನೋವಾಗಲ್ವಾ? ರೀ, ಅವಳು ಸ್ವಲ್ಪ ನಿದ್ದೆ ಮಾಡಲಿ ಬಿಡಿ, ಆಮೇಲೆ ಸರಿ ಹೋಗ್ತಾಳೆ. ನನಗೆ ಹಾಗನ್ಸಲ್ಲ ಕಣೆ. ಇವಳು ಅವತ್ತು ಕಾಲೇಜಿಗೆ ಚೆನ್ನಾಗಿ ರೆಡಿಯಾಗಿ ಸೀರೆ ಉಟ್ಕೊಂಡು ಹೋಗಿ ಬಂದಾಗಿಂದ ಹೀಗಿದ್ದಾಳೆ. ದೃಷ್ಟಿ ದೋಷ ಅಂತ ದೃಷ್ಟಿ ತೆಗ್ಸಾಯ್ತು, ಯಂತ್ರ ಕಟ್ಸಾಯ್ತು. ಆದ್ರೆ ಇವಳು ಹೀಗಿದ್ರೆ ಗಾಬರಿ ಆಗಲ್ವಾ? ಮನೆಯಲ್ಲಿ ಮಕ್ಕಳು ನಗ್ತಾ ನಗ್ತಾ ಓಡಾಡ್ಕೊಂಡಿರ್ಬೇಕು. ಅದರಲ್ಲೂ ಹೆಣ್ಮಕ್ಳು ಖುಷಿಯಾಗಿದ್ರೆ ಆ ಮನೆನೇ ಸ್ವರ್ಗ ಅಲ್ವಾ? ನೀವು ಹೇಳೋದು ಸರಿಯಾಗಿದೆ, ಆದರೆ ಅವಳು ಇಷ್ಟು ಕೇಳಿದ್ಮೇಲೂ ಹೇಳ್ತಾ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ? ಅವಳಿಗೆ ಯಾವಾಗ ತಿಳಿಯುತ್ತೋ ಅವಾಗ ಹೇಳ್ತಾಳೆ ಬಿಡಿ. ನಳಿನಿ, ಈ ಮಕ್ಕಳು ಚಿಕ್ಕವ್ರು ಇರಬೇಕಾದ್ರೆ ಊಟ ಮಾಡಲ್ಲ ಅಂತ ಆಟ ಹಿಡಿದಾಗ ನಾವು ಸುಮ್ಮನೆ ಇದ್ಬಿಡ್ತಿದ್ವಾ ಹೇಳು? ಗುಮ್ಮ ಬಂದ್ಬಿಡುತ್ತೆ, ಆಕಾಶದಿಂದ ನಕ್ಷತ್ರ ತಂದ್ಕೊಡ್ತೀವಿ, ಚಂದ್ರ ತಂದ್ಕೊಡ್ತೀವಿ ಅಂತ ಅದು ಇದು ಹೇಳಿ ಊಟ ಮಾಡಿಸ್ತಿದ್ವಿ ಅಲ್ವಾ? ಈಗಲೂ ಹಾಗೆ ಮಗಳು ಚಿಂತೆಲಿದ್ದಾಳೆ ಅಂತ ಗೊತ್ತಾದಾಗ ನಾವು ನೋಡಿಕೊಂಡು ಹಾಗೆ ಸುಮ್ಮನೆ ಇರೋದಕ್ಕಾಗತ್ತಾ? ಶಿವಂಗೆ ಅಭಿಷೇಕ, ನಾರಾಯಣಂಗೆ ಅಲಂಕಾರ ಮಾಡಿದಾಗಲೇ ತಾನೇ ನಮಗೆ ತೃಪ್ತಿ ಸಿಗೋದು. ಹಾಗೆ ಮಕ್ಕಳು ಮನೆಯಲ್ಲಿ ನಗ್ತಾ ನಗ್ತಾ ಇದ್ರೆ ಮಾತ್ರ ತಂದೆಗೆ ಖುಷಿ ಸಿಗೋದು. ಹೇಳು ಮಗಳೇ, ಏನಾಯ್ತು? ಅಲ್ಲ, ಅವನ್ ಫೋನ್ ರಿಂಗ್ ಆದ್ರೆ ನೀನ್ ಯಾಕೆ ಇಷ್ಟೊಂದು ಬೆಚ್ಚ ಬೀಳ್ತಿದ್ಯಾ? ಏನೂ ಇಲ್ಲಪ್ಪ, ಅದು ಸಡನ್ನಾಗಿ ಸೌಂಡ್ ಬಂತಲ್ಲ ಅದಕ್ಕೆ. ಮೇಘ, ನಿಂಗೆ ಫೋನ್ ರಿಂಗ್ ಆಗೋ ಸೌಂಡ್ ಭಯ ಅಂತ ಗೊತ್ತಿದ್ದಿದ್ರೆ ಮೊದಲೇ ಇನ್ನಷ್ಟು ಆಟ ಆಡಿಸ್ತಿದ್ದೆ. ತರ್ಲೆ, ಸುಮ್ಮನಿರ. ನಳಿನಿ, ಹೋಗಿ ಊಟ ಬಡಿಸ್ಕೊಂಬ.